ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದನ್ನು ಬಿಟ್ಟು ಕತ್ತಲೆಯಲ್ಲಿ ಮುಳುಗಿರುವ ಕಾಂಗ್ರೆಸ್ ತನ್ನ ಕಚೇರಿಯಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಲಿ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಶಿರಸಿಯಲ್ಲಿ ತಿರುಗೇಟು ನೀಡಿದ್ದಾರೆ. ಶಿರಸಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ವಿ ಸುನಿಲ್ ಕುಮಾರ್, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಕತ್ತಲೆಗೆ ತಳ್ಳಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರು ವಿದ್ಯುತ್ ಸಂಪರ್ಕ ಪಡೆಯುವುದು ಸುಲಭವಾಗಿತ್ತು. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 1.50 ಲಕ್ಷ ರೂಪಾಯಿ ಪಾವತಿ ಮಾಡಿ ಸಂಪರ್ಕ ಪಡೆಯಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸುವ ನೈತಿಕತೆ ಇಲ್ಲ. ತಮ್ಮ ಕಚೇರಿಯ ಕತ್ತಲನ್ನು ಮೊದಲು ದೂರ ಮಾಡಿಕೊಳ್ಳಲಿ ಎಂದು ತಿರುಗೇಟು ನೀಡಿದ್ರು. ನೀವು ಯಾರಿಗೂ ಅವ್ರನ್ನ ಒಂದು ಕ್ಷೇತ್ರಕ್ಕೆ ಸೀಮಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಭ್ಯರ್ಥಿ ಸಾಮಾನ್ಯವಾಗಿ ಚುನಾವಣಾ ವಿಶ್ಲೇಷಕರಿಗೆ ಏನು ಹೇಳ್ತಾರೆ ಅಂದರೆ, ಎಲ್ಲಿ ವೋಟಿಂಗ್ ಕಡಿಮೆ ಆಯಿತು ಅಲ್ಲಿ ಬಿಜೆಪಿ ಸೋಲ್ತದ ಅನಿಸಿಲ್ಲ. ಅಲ್ಲಲ್ಲ, ವಿಶ್ಲೇಷಣೆ ಮಾಡೋರು ಹಾಗೆ ಹೇಳ್ತಾರೆ. ಚುನಾವಣೆಯಿಂದ ಬಂದವರು ಏನು ಅಂತಂದರೆ, ನಮ್ಮ ಈ ಎರಡನೇ ಹಂತದ ಚುನಾವಣೆಯಲ್ಲಿ ನಮ್ಮ ಸ್ಟ್ರಾಟಜಿ ಏನು ಅಂತಂದರೆ, ಬಿಜೆಪಿಯ ಮತದಾರರು 12 ಗಂಟೆ ಒಳಗೆ ಪೋಲ್ ಮಾಡಬೇಕು. ಬಿಜೆಪಿ ಓಟ್ಸ್ 12 ಗಂಟೆ ಒಳಗೆ ಪೋಲ್ ಆಗಬೇಕು ಅಂತ ನಮ್ಮ ಟಾರ್ಗೆಟ್ ಇರುತ್ತೆ. ಆ ಹಿನ್ನೆಲೆಯಲ್ಲೇ ಪೇಜ್ ಪ್ರಮುಖಗಳನ್ನು ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಬೂತ್ ಪ್ರಮುಖರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ಓಟ್ 100% ಪೋಲ್ ಆಗಬೇಕು. ಟೋಟಲ್ ಪರ್ಸೆಂಟೇಜ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು. ಬಿಜೆಪಿ ಓಟರ್ಸ್ 100% ಪೋಲ್ ಆಗಬೇಕು. ಈಗ ನಿನ್ನೆ ನಡೆದ 14 ರಾಜ್ಯ ಸರ್ಕಾರದ ನೀತಿ ನಿಲುವು ಪ್ರಣಾಳಿಕೆ ಕಾಂಗ್ರೆಸ್ ಎಂದರೆ ಡೇಂಜರ್ ಎಂಬಂತಾಗಿದೆ. ದಲಿತರ ಹಣ ಬೇರೆಯವರಿಗೆ ಉಪಯೋಗ ಮಾಡಿದ್ದು ಮಹಿಳೆಯರ ಮೇಲೆ ದೌರ್ಜನ್ಯ. ಮಹಿಳೆಯರ ಪಾಲಿಗೂ ಕಾಂಗ್ರೆಸ್ ಡೇಂಜರ್, ಹಿಂದುಳಿದವರ ಪಾಲಿಗೂ ಕಾಂಗ್ರೆಸ್ ಡೇಂಜರ್. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಪಾರ್ಟಿಯಾಗಿದ್ದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ 6 ಬಾರಿ ಶಾಸಕರಾಗಿ, ಶಿಕ್ಷಣ ಸಚಿವರಾಗಿ, ಸಭಾಧ್ಯಕ್ಷರಾಗಿದ್ದವರು. ಅವರು ರಾಜ್ಯ ನಾಯಕರು, ರಾಜಕೀಯ, ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅಂಜಲಿ ನಿಂಬಾಳ್ಕರ್ ತಾನು ಯಾರು, ಎಲ್ಲಿಂದ ಬಂದಿದ್ದೇನೆ ಎಂದು ತಿಳಿದುಕೊಳ್ಳಲಿ. ಹಿರಿಯ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರ ವಹಿಸುವುದು ಒಳಿತು ಎಂದರು. ಇನ್ನೊಂದು ಕೈನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಟುಂಬದಿಂದ ಹಣವನ್ನು ಕಾಂಗ್ರೆಸ್ ಪಿಕ್ ಪ್ಯಾಕೆಟ್ ಮಾಧ್ಯಮದಲ್ಲಿ ತೆಗೆದುಕೊಳ್ತಾ ಇದೆ. ಮತ್ತು ತನ್ನ ನಿಲುವುಗಳ ಮುಖಾಂತರ ಕಾಂಗ್ರೆಸ್ ಇವತ್ತು ಡೇಂಜರ್ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಇದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಅರ್ಥ ಮಾಡಿಸುವಂಥ ಕಾರ್ಯವನ್ನು ನಮ್ಮ ಸ್ಥಳೀಯ ನಾಯಕರು ಬಿಜೆಪಿ ಮತ್ತು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂಥ ಘೋಷಣೆಯನ್ನು ಇಟ್ಟುಕೊಂಡು ನರೇಂದ್ರ ಮೋದಿಯವರ ವಿಶ್ವಾಸದ ಆಡಳಿತ, ನರೇಂದ್ರ ಮೋದಿಯವರ ವಿಶ್ವಾಸದ ನೇತೃತ್ವ ಇದು ಒಂದು ಕಡೆ ತನ್ನ ನಿಲುವುಗಳ ಮುಖಾಂತರ ಕಾಂಗ್ರೆಸ್ ಯಾವ ರೀತಿ ಡೇಂಜರ್ ಆಗಿದೆ, ವಿಶ್ವಾಸ ಮತ್ತು ಡೇಂಜರ್ ಇದು ಎರಡರನ್ನು ಆಧಾರವಾಗಿ ಇಟ್ಟುಕೊಂಡು ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಬಿಜೆಪಿಯ ಗೆಲುವಿನ ಅಂತರ ಹೆಚ್ಚಾಗುತ್ತಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾತನಾಡುವುದು ನೋಡಿದರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಎದ್ದು ಕಾಣುತ್ತಿದೆ. ಮೊಘಲರು, ಬ್ರಿಟಿಷರು ಬಂದರೂ ಹಿಂದೂಗಳಿಗೆ ತೊಂದರೆಯಾಗಿಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಅವರ ಆಳ್ವಿಕೆಯಲ್ಲಿ ಆಗಿರುವ ಧ್ವಂಸ ಎಲ್ಲವನ್ನೂ ಗಮನಿಸಿದ್ದೇವೆ. ಅವರಿಗಿಂತ ಹೆಚ್ಚು ಅಪಾಯಕಾರಿ ನಿಲುವು ಕಾಂಗ್ರೆಸ್ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ, ರಾಜ್ಯ ವಕ್ತಾರರಾದ MG ಮಹೇಶ್, ಹರಿಪ್ರಕಾಶ್ ಕೋಣೆಮನೆ, ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ಪಕ್ಷದ ಮುಖಂಡರಾದ ಚಂದ್ರಶೇಖರ್, ಗಿರೀಶ್ ಪಟೇಲ್, ಚಂದ್ರು ಎಸಳೆ, ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್, ಜಿಲ್ಲಾ ವಕ್ತಾರ ಸದಾನಂದ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.